ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಪ್ರತಿಷ್ಠೆ ತಗೊಳ್ಳಿದ್ದಾರೆ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಒಣ ಪ್ರತಿಷ್ಠೆಯಿಂದ ಏನು ಅಭಿವೃದ್ಧಿ ಸಾಧ್ಯ, ಏನು ಬದಲಾವಣೆ ಸಾಧ್ಯ ಹೇಳಿ. ಇವತ್ತು ನಾನು ಆಸ್ ಎ ಇನ್ವೆಸ್ಟರು ಹೈದ್ರಾಬಾದ್ಗೆ ಹೋಗ್ತೀನಿ ಅಂದ್ಕೊಳ್ಳಿ. ಹೈದ್ರಾಬಾದಲ್ಲಿ ನನಗೆ ಮಾಹಿತಿ ಇನ್ಫಾರ್ಮೇಶನ್ ಹೆಂಗೆ? ಥ್ರೂ ಆ್ಯಪ್ಗಳು ಇದೆ. ದಿಶಾಂಕ್ ಆಗ್ತೀನಿ, ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ, SR ವ್ಯಾಲ್ಯೂ ಎಷ್ಟಿದೆ, ಡೆವಲಪ್ಮೆಂಟ್ ಏನಿದೆ, ಅಲ್ಲಿನ CDP ಏನಿದೆ, ಅದು ಯಾವ ಝೋನಲ್ಲಿದೆ, ಅದೆಲ್ಲ ನನ್ನ ಫಿಂಗರ್ ಟಿಪ್ಸಲ್ಲಿದೆ ರೀ. ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಇವತ್ತು ಏನೋ ಬದಲಾವಣೆ ಆಗೋಗ್ತದೆ, ಯಾರೋ ಹುಡ್ಕೊಂಬಂದ್ಬಿಡ್ತಾರೆ ಅಂತ. ಯಾರು ಹುಡ್ಕೊಂಬರ್ತಾವ್ರು? ಇವತ್ತು ಬೆಂಗಳೂರನ್ನೇ ಹುಡುಕೋ ಬರ್ತಾ ಇಲ್ಲ. ಯಾರು ಇನ್ವೆಸ್ಟರ್ಗಳು ಬೆಂಗಳೂರನ್ನೇ ಹುಡುಕೋ ಬರ್ತಾ ಇಲ್ಲ ರೀ. ಯಾಕೆ ಹುಡುಕೋ ಬರ್ತಾ ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮಳೆ ಇದ್ರೆ ಸರಿಗೆ ನೀರು ಹೋಗಕ್ಕೆ ರಾಜಕಾಲುವೆಗಳೇ ಇಲ್ಲ, ಸ್ಟ್ರಾಂಗ್ ವಾಟರ್ ಡ್ರೈನ್ಗಳಿಲ್ಲ. ಇಡೀ ಬೆಂಗಳೂರೆಲ್ಲ ಗುಂಡಿ ಬಿತ್ಕೂತಿದೆ. ಎಲ್ಲಂದ್ರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದೊಂದ್ ಕಡೆ 3 ಅವರ್ 4 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕಾದ್ರೆ ಕನಿಷ್ಠ 5 ಗಂಟೆ 6 ಗಂಟೆ 7 ಗಂಟೆ ಸಮಯ ಹಿಡಿಯುತ್ತೆ. ಇಷ್ಟೆಲ್ಲ ಅವಾಂತರ ಇರಬೇಕಾದ್ರೆ ನೀವು ಬೆಂಗಳೂರನ್ನೇ ನೋಡ್ತಿಲ್ಲ. ಸುಮ್ಮನೆ ನೀವು ಹೆಸರಿಗೆ ಬ್ರ್ಯಾಂಡ್ ಬೆಂಗಳೂರು, ಬ್ಯಾಂಕ್ ಬೆಂಗಳೂರು ಅಂತ. ಏನಕ್ಕೆ ಬ್ರ್ಯಾಂಡ್ ಆಗಿದೆ ಅಂದ್ರೆ ಈ ತರ ನೀರು ತುಂಬಿಕೊಂಡಿರೋದಕ್ಕೆ, ಗಾರ್ಬೇಜ್ ತುಂಬಿಕೊಂಡಿರೋದಕ್ಕೆ, ಟ್ರಾಫಿಕ್ ಜಾಮ್ ಆಗೋದಕ್ಕೆ, ಗುಂಡಿ ಬಿದ್ದಿರೋದಕ್ಕೆ, ಇದಕ್ಕೆ ಬ್ರ್ಯಾಂಡ್ ಆಗಿದೆ. ಇದರಿಂದ ಅನುಕೂಲ ಅಂತೂ ಏನೂ ಇಲ್ಲ. ಕುಮಾರಸ್ವಾಮಿ ಅವರು ಹೇಳ್ದಂಗೆ ನಮಗೂ ಅಧಿಕಾರ ಬರುತ್ತೆ. ಅಧಿಕಾರ ಬಂದಾಗ ಜಿಲ್ಲೆ ಜನನ ಕೇಳ್ತೀವಿ. ಜಿಲ್ಲೆ ಜನ ಏನಾದರೂ ಬೆಂಗಳೂರು ದಕ್ಷಿಣ ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಪ್ರತಿಷ್ಠೆ ತಗೊಳ್ಳಿದ್ದಾರೆ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಒಣ ಪ್ರತಿಷ್ಠೆಯಿಂದ ಏನು ಅಭಿವೃದ್ಧಿ ಸಾಧ್ಯ, ಏನು ಬದಲಾವಣೆ ಸಾಧ್ಯ ಹೇಳಿ. ಇವತ್ತು ನಾನು ಆಸ್ ಎ ಇನ್ವೆಸ್ಟರು ಹೈದ್ರಾಬಾದ್ಗೆ ಹೋಗ್ತೀನಿ ಅಂದ್ಕೊಳ್ಳಿ. ಹೈದ್ರಾಬಾದಲ್ಲಿ ನನಗೆ ಮಾಹಿತಿ ಇನ್ಫಾರ್ಮೇಶನ್ ಹೆಂಗೆ? ಥ್ರೂ ಆ್ಯಪ್ಗಳು ಇದೆ. ದಿಶಾಂಕ್ ಆಗ್ತೀನಿ, ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ, SR ವ್ಯಾಲ್ಯೂ ಎಷ್ಟಿದೆ, ಡೆವಲಪ್ಮೆಂಟ್ ಏನಿದೆ, ಅಲ್ಲಿನ CDP ಏನಿದೆ, ಅದು ಯಾವ ಝೋನಲ್ಲಿದೆ, ಅದೆಲ್ಲ ನನ್ನ ಫಿಂಗರ್ ಟಿಪ್ಸಲ್ಲಿದೆ ರೀ. ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಇವತ್ತು ಏನೋ ಬದಲಾವಣೆ ಆಗೋಗ್ತದೆ, ಯಾರೋ ಹುಡ್ಕೊಂಬಂದ್ಬಿಡ್ತಾರೆ ಅಂತ. ಯಾರು ಹುಡ್ಕೊಂಬರ್ತಾವ್ರು? ಇವತ್ತು ಬೆಂಗಳೂರನ್ನೇ ಹುಡುಕೋ ಬರ್ತಾ ಇಲ್ಲ. ಯಾರು ಇನ್ವೆಸ್ಟರ್ಗಳು ಬೆಂಗಳೂರನ್ನೇ ಹುಡುಕೋ ಬರ್ತಾ ಇಲ್ಲ ರೀ. ಯಾಕೆ ಹುಡುಕೋ ಬರ್ತಾ ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.